ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತೊಂದು ಸರಳವಾಗಿರುವಂತಹ ಪರಿಹಾರ ತಗೊಂಡ್ಬಂದಿದ್ದೀನಿ. ಎಷ್ಟೋ ಜನ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಬಂದು ಹೋದಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ತುಂಬ ದೃಷ್ಟಿದೋಷಗಳಾಗ್ತಾ ಇರುತ್ತೆ, ಜೊತೆಗೆ ನಮಗಳಿಗೂ ದೃಷ್ಟಿದೋಷ ಆಗ್ತಾ ಇರುತ್ತೆ. ಈಗ ಕೆಲವರು ಪೀರಿಯಡ್ಸ್ ಆಗಿರೋರು ಬಂದಿರ್ತಾರೆ, ಅಂಥವರು ನೆಗೆಟಿವ್ ಎನರ್ಜಿ ಇದ್ದವರು ಬಂದಿರ್ತಾರೆ. ಅವರ ರಕ್ತಸ್ರಾವದಲ್ಲಿ ಆಗುವಂತಹ ಎನರ್ಜಿ ನಮ್ಮ ಮನೆಯ ವೈಬ್ರೇಷನ್ಸನ್ನು ಹಾಳು ಮಾಡುತ್ತೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇದೇನು ನಿಜಾನ ಅಂತ ನೀವು ಕೇಳ್ತೀರಿ. 100% ಪ್ರಿಯ ವೀಕ್ಷಕರೇ. ಅಥವಾ ಯಾರಾದರೂ ಮಕ್ಕಳು ಮನೇಲಿ ಅಂಥವ್ರು ಬಂದು ಹೋದಂತಹ ಸಂದರ್ಭದಲ್ಲಿ ತುಂಬ ಮಕ್ಕಳು ಕಿರ್ಚ್ಕೊಳ್ಳುವಂಥದ್ದು, ಅಳುವಂಥದ್ದು, ಊಟ ಮಾಡದೇ ಇರುವಂಥದ್ದು ಇವೆಲ್ಲ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರ ಇದು ದೃಷ್ಟಿದೋಷ ಆಗಿರ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ಕೆಲವರಿಗೆ ಮನೆಯಲ್ಲಿ ಸುಸ್ತು ಸಂಕಟ ಜಗಳಗಳಾಗ್ತಾ ಇರುವಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರವನ್ನು ನೀವು ಮಾಡ್ಬೋದು. ಲಾವಂಚದ ಬೇರು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ, ನೋಡಿ ನಾನು ತೋರಿಸ್ತಾ ಇದ್ದೀನಿ. ಲಾವಂಚದ ಬೇರೆ ತುಂಬ ಒಂದು ಒಂದು ಸುಗಂಧ ಭರಿತವಾಗಿರುತ್ತೆ ಇದು ಲಾವಂಚದ ಬೇರು. ಈ ಲಾವಂಚದ ಬೇರನ್ನು ತೊಗೊಂಬರಬೇಕು. ನೀವು ತೊಗೊಂಡು ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಒಂದು ಶುದ್ಧವಾಗಿರುವಂತಹ ನಿಂಬೆಹಣ್ಣನ್ನು ತೊಗೊಳ್ಳಿ. ಅದರ ಒಳಗಡೆಗೆ ನಿಂಬೆಹಣ್ಣನ್ನು ಕಟ್ಟಿ, ಅಂದರೆ ಇದರೊಳಗಡೆ ಹೀಗೆ ಸೇರಿಸ್ಬಿಡಿ. ನಿಂಬೆಹಣ್ಣನ್ನು ಸೇರಿಸಿ ಹೀಗೆ ಕಟ್ಟಬೇಕು. ಕಟ್ಟಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಹೀಗೆ ಮತ್ತೆ ನಿಂಬೆಹಣ್ಣು ಹಾಕಿದ್ದೀನಿ ಅಂದ್ಕೊಳ್ಳಿ. ಇದನ್ನು ಮತ್ತೆ ಹೀಗೆ ಕಟ್ಟಿಬಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರ ಒಳಗಡೆ ಏನಿದೆ ಆ ಒಳಗಡೆ ತೆಗೆದುಬಿಟ್ಟು ನೀವು ಕಟ್ಟಬೇಕು. ಇದನ್ನು ಮಾಡಬೇಕಾದ್ರೆ ಮೊದಲನೇ ಬಾರಿಗೆ ನೀವು ಯಾವ ದಿನ ಮಾಡಬೇಕು ಅಂದರೆ, ಅಮಾವಾಸ್ಯೆ ದಿನ ಮಾಡಬೇಕು. ಎರಡನೇದಾಗಿ ಹುಣ್ಣಿಮೆಯ ದಿನ ನೀವು ಮಾಡಬೇಕು. ಇಲ್ಲದಿದ್ದರೆ ಮಂಗಳವಾರ ದಿನ ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಬಂದು ಹೋದಂಥವರ ನಕಾರಾತ್ಮಕ ದೃಷ್ಟಿದೋಷಗಳೇನಿದೆ ಅವೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ. ಮೇಡಮ್ ಇದೆಷ್ಟು ದಿನಕ್ಕೊಂದ್ಸತಿ ಬದಲಾವಣೆ ಮಾಡ್ಬೋದು ಅಂತ ಸಾಧ್ಯ ಆದರೆ ತಿಂಗಳಿಗೊಮ್ಮೆ ಬದಲಾವಣೆ ಮಾಡಿ. ಪೂರ್ತಿ ಲಾವಂಚದ ಬೇರು ಮತ್ತು ನಿಂಬೆಹಣ್ಣು ಏನಿದೆ ಅದನ್ನು ತೆಗೆದು ಒಂದು ಮರದ ಕೆಳಗೆಯೋ ಅಥವಾ ಒಂದು ಗಿಡದ ಕೆಳಗಡೆಗೆ ಹಾಕಿ. ಇಲ್ಲ ಎವ್ರಿ 15 ಡೇಸು ನಿಂಬೆಹಣ್ಣು ಒಂಥರ ಕೊಳೆತು ಬರ್ತಾ ಇದೆ, ಒಂಥರ ಕೆಂಪು ಆಗ್ತಾ ಇದೆ, ಒಂಥರ ವಾಸನೆ ಬರ್ತಾ ಇದೆ, ತೊಟ್ಟಿಕ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ನೀವೇನು ಮಾಡ್ಬೋದು, ಎವ್ರಿ 15 ಡೇಸು ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರುತ್ತಲ್ಲ ಅವತ್ತಿನ ದಿನವೇ ನೀವು ಇದನ್ನು ಮಾಡ್ಬೋದು. ಪ್ರಿಯ ವೀಕ್ಷಕರು, ಇದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ. ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಮೊದಲಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.